ಮಾಡ್ತಾ ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಏನು ಮೂಡ ಹಗರಣ ಅಂತ ಹೇಳಿ ಸುಮಾರು ದಿವಸದಿಂದ ಏನು ನಡೀತಾ ಇದೆ, ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಟ್ಟಂತ ಸೈಟ್ಗಳನ್ನು, ನಿವೇಶನಗಳನ್ನು ಮೂಡಾಗೆ ವಾಪಸ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಕೊಟ್ಟ ಮೇಲೆ ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅದನ್ನ ನೀವು ವಾಪಸ್ ಕೊಟ್ಟಿರೋದೇ ಸರಿ ಇಲ್ಲ, ಒಂದು ಬಾರಿ ನೀವು ತಪ್ಪು ಮಾಡಿದ್ದೀರಿ, ಆ ತಪ್ಪನ್ನ ಈಗ ಒಪ್ಪಿಕೊಂಡಂಗಾಯ್ತು ಅಂತ ಹೇಳಿ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸುವಂತ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಅವರು ಇದನ್ನ ಮಾಡಿರೋದೇ ತಪ್ಪು, ಸರ್ಕಾರದ ಜಾಗವನ್ನ ಕಬಳಿಸಿ ಸಿಕ್ಕಿದಂಗಾಯ್ತು, ಆ ಕಾರಣಕ್ಕಾಗಿ ನೀವು ತಪ್ಪನ್ನ ಒಪ್ಕೊಂಡಂಗಾಯ್ತು ಅಂತ ಹೇಳಿ ಅನೇಕ ರೀತಿಯಲ್ಲಿ ಅವರದೇ ಆದ ಭಾಷೆಯಲ್ಲಿ ಮಾತನಾಡಿದ್ದಾರೆ. ನಾವು ಒಂದಿಷ್ಟು ಅವರ ಸಂದರ್ಭದಲ್ಲಿ ಆದಂತ ವಿಚಾರವನ್ನ ಇವತ್ತು ತಮ್ಮ ಮುಂದೆ ಈ ರಾಜ್ಯದ ಜನತೆ ಮುಂದೆ ಮಂಡಿಸೋದಕ್ಕೆ ಬಂದಿದೆ. ಮಾನ್ಯ ಎಚ್ ಕೆ ಪಾಟೀಲ್ ರವರು ಕಾನೂನು ಸಚಿವರು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು, ನಾವು 4 ಜನ ತಮ್ಮ ಮುಂದೆ ಬಂದಿದೆ. ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಬಂದಿದೆ. ಲೊಟ್ಟೆಗೊಲ್ಲಹಳ್ಳಿ 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್. ನಾವು ಯಾವುದನ್ನು ಕೂಡ ಆಫ್ ದ ರೆಕಾರ್ಡ್ ಮಾಡಕ್ಕೆ ಹೋಗೋದಿಲ್ಲ, ವಿತ್ ದ ರೆಕಾರ್ಡ್ಸ್ ಅನ್ನೇ ಮಂಡಿಸ್ತೇವೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ 10/1, 10/11 F1 ಮತ್ತು 10/11 F2 ಈ ನಂಬರ್ಗಳಲ್ಲಿ 32 ಗುಂಟೆ ಜಮೀನನ್ನು, ಪ್ರದೇಶವನ್ನ ಬಿಡಿಎ 24 ಫೆಬ್ರವರಿ 77ರಲ್ಲಿ ಅಧಿಸೂಚನೆ ಮಾಡುತ್ತೆ, ನೋಟಿಫೈ ಮಾಡುತ್ತೆ. ಯಾವಾಗ 24 ಫೆಬ್ರವರಿ 77, ದಯಮಾಡಿ ಈ ಡೇಟ್ಸ್ ಅನ್ನ ಸ್ವಲ್ಪ ಗುರ್ತು ಹಾಕೊಳ್ಳಿ. 24 ಫೆಬ್ರವರಿ 77 ದಿ ಫಸ್ಟ್ notification. 27 February 77 another preliminary notification happens. 31/8/78, the lapse of 1.5 years, 1 year and above, ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 31 August 8, 78 ಪ್ರಾಥಮಿಕ ಅಧಿಸೂಚನೆ
ಫೆಬ್ರವರಿ 77 ಫೈನಲ್ ನೋಟಿಫಿಕೇಶನ್ 31 ಆಗಸ್ಟ್ 78 ಅದು ಆದ್ಮೇಲೆ 26 ಫೆಬ್ರವರಿ 2003 ಮಧ್ಯದಲ್ಲಿ ಏನಾಗಲಿಲ್ಲ. 72ರಿಂದ 2003ವರೆಗೆ ಏನಾಗಿಲ್ಲ. 78ರಿಂದ ಹಾಗೂ ಇನ್ನೊಂದು 2007, 2003 ಮತ್ತು 2007 ಈ ಜಮೀನನ್ನ ಮೂಲ ಮಾಲೀಕತ್ವ ಯಾರ್ದಿರುತ್ತಲ್ಲ, BDA ನೋಟಿಫಿಕೇಶನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ ಅಲ್ಲಿ ಇರುತ್ತೆ. BDA ನೋಟಿಫಿಕೇಶನ್ ಮಾಡಿದ್ದು 78ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗೋಯ್ತು. ಆ 78ರಿಂದ 2003 ಮತ್ತು 2007ರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿತ್ತು. 26 ವರ್ಷ ರಾಮಸ್ವಾಮಿ BDA ಕೊಟ್ಬಿಟ್ಟ. BDA ಪ್ರಾಪರ್ಟಿ ಇಟ್ಕೊಂಡಿದೆ. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA ಆಸ್ ಆನ್ ದಟ್ ಡೇ. 2003 ಮತ್ತು 2007 ನಾನು ಡೇಟ್ ಏನ್ ಹೇಳಿದೆ, ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಆರ್ ಅಶೋಕ್ ಅವರು 2003ರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ, ಎರಡು ನಂಬರ್ ಬೇರೆ ಬೇರೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA. BDA ಫೈನಲ್ ನೋಟಿಫಿಕೇಶನ್ ತಗೊಂಡ್ಬಿಡ್ತು ಪೊಸಿಷನ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ. ಆದ್ರೆ ಓನರ್ಶಿಪ್ ಲೈಸ್ ವಿತ್ ದಿ BDA. ಜಮೀನು ಎಷ್ಟು ಸರ್? 32 ಕುಂಟೆ, ಆಲ್ಮೋಸ್ಟ್ ಪ್ರೈಮ್ ಲೊಕೇಶನ್ ಅಲ್ಲಿದೆ. ಇಟ್ ಕಾಸ್ಟ್ ಪ್ರೆಸೆಂಟ್ ಇದರಲ್ಲಿ 100 ಕೋಟಿ ಆಗುತ್ತೆ ಅಂತ. ಈ ಜಮೀನನ್ನ 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯ ಪತ್ರ ತಗೊಂಡು ಕ್ರಯ ಮಾಡ್ಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡ್ಕೊಂಡ್ರು. ಆದ್ರೆ ರಾಮಸ್ವಾಮಿ ಅವ್ರ ಕಡೆ 16/10/2009ಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009ರಲ್ಲಿ 16/10/2009 ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದ್ರೂ ಅವನು ಜಮೀನನ್ನ ಅಶೋಕ್ ಅವರಿಗೆ ಮಾರಿದಾನೆ. ಇನ್ ಆಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದ್ರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದ್ರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ. ಕೂಡಲೇ ಕಡತದಲ್ಲಿ ಮಂಡಿಸಿ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪ, BS ಯಡಿಯೂರಪ್ಪ. ಅದಾದ್ಮೇಲೆ ಕಡತ ಮಂಡಿಸ್ತಾರೆ. 2 ತಿಂಗಳಲ್ಲಿ ಭೂ ಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈಬಿಡ್ತಾರೆ. ಡಿನೋಟಿಫಿಕೇಶನ್ ಆಗುತ್ತೆ. ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು. ಒಂದು, BDA ನೋಟಿಫೈ ಮಾಡಿಕೊಳ್ಳುತ್ತೆ, BDA ಪೊಸಿಷನ್ ತಗೊಳ್ಳುತ್ತೆ. ರಾಮಸ್ವಾಮಿ ನೋ ಮೋರ್ ಎ ಓನರ್. ರಾಮಸ್ವಾಮಿ ಓನರ್ ಅಲ್ದಿದ್ರು ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡಾದ್ಮೇಲೆ
ಈ ನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಅಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ. ಬಹುಶಃ ಇದು ಕ್ಲಿಯರ್ ಆಯ್ತು ಅಂತ ಕಾಣಿಸುತ್ತೆ. ಅಲ್ಲ, ಇದರಲ್ಲಿ ಬಿಡಿಎನವರು ಅದನ್ನ ಸುಬ್ಬರ್ದು ತೆಗೆದುಕೊಂಡಿದ್ದರ ಇಲ್ವಾ ಅಂತ ಕನ್ಫರ್ಮ್ ತಗೊಂಡಿದ್ದಾರೆ. ಬಿಜೆಪಿ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. Notification That's what I have said. 78 ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ, ಅವ್ರ ಪೊಸಿಷನ್ ತಗೊಂಡಿದ್ದಾರೆ. ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಗೊತ್ತಾಗಿಲ್ಲ ಸರ್. ಪರಿಹಾರದ್ದು ಆಮೇಲೆ ಹೇಳ್ತೀನಿ. ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ. ಆನಂತರ ನಿವೃತ್ತ ವಿಂಗ್ ಕಮಾಂಡರ್ ಒಬ್ರು GV ಅತ್ರಿ ಅಂತಕ್ಕಂಥವರು ಪೆಟಿಷನ್ ಅನ್ನ ಫೈಲ್ ಮಾಡ್ತಾರೆ. ಇಲ್ಲಿ ಲೋಕಾಯುಕ್ತದಲ್ಲಿ ಹೋಗ್ತದೆ, ಆಮೇಲೆ ಕೋರ್ಟಿಗೆ ಹೋಗ್ತದೆ. ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ, ನಾವು ವಾಪಸ್ ಕೊಟ್ಬಿಡ್ಬೇಕು ಇದನ್ನ. ಯಾವಾಗ ಅತ್ರಿ ಅವರು ಕೋರ್ಟಿಗೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ಹೋಗ್ತಾರೆ, ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ. 27/8/2011 27/8/2011 ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟ್ ಅನ್ನ ಮಾಡ್ತಾರೆ. ಯಾರು? ಆರ್ ಅಶೋಕ್ ಟು ಬಿಡಿಎ ಗಿಫ್ಟ್ ಕೊಡಕ್ ಬರುತ್ತಾ ಮಾಡಿದ್ದಾರೆ. ಗಿಫ್ಟ್ ಡೀಡ್ ನ ಪ್ಯಾರ ಹೀಗಿದೆ: ಡೋನರ್ ಹ್ಯಾಸ್ ಎ ಟ್ರೂ ಅಂಡ್ ಲಾಫುಲ್ ಓನರ್ ಹಿಯರ್ ಬೈ ಗಿಫ್ಟ್ ಅಸೈನ್ ಕನ್ವೆ and set over possession of all the scheduled properties unto and in favor of the donee, free from all encumbrances and clocks, and donee has accepted the gift from the donor. ಇದು ಆಗಿರುವಂಥದ್ದು. ಗಿಫ್ಟು ಕೊಡೋದಕ್ಕೆ ಓನರ್ಶಿಪ್ ಎಲ್ಲಿದೆ? ಯಾರ್ದಿದೆ ಓನರ್ಶಿಪ್? BDA ಓನರ್ಶಿಪ್. ಅವ್ರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ ಆರ್ ಅಶೋಕ್ ಅವರು. ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಆದೇಶ ಮಾಡ್ತಾರೆ. ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಎಲ್ಲ ಆ ಡೀಟೇಲ್ಸ್ ಹೋಗೋದಿಲ್ಲ ನಾನು, ಆದರೆ ಅವರು ಆದೇಶ ಮಾಡ್ತಾರೆ. ಆದೇಶದ್ದು ಅತ್ರಿ ನಿವೃತ್ತ ವಿಂಗ್ ಕಮಾಂಡರ್ ಅತ್ರಿ ಅವರು ಕೋರ್ಟಿಗೆ ಹೋಗ್ತಾ ಇರುವಂತದ್ದು. ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ತೀರ್ಪು ಕೊಡ್ತಾರೆ. ಏನಂತ ತೀರ್ಪು ಕೊಡ್ತಾರೆ ಅಂದ್ರೆ, ದಿ ಲ್ಯಾಂಡ್ ಇನ್ ಪೊಸಿಷನ್ ಇನ್ ಕ್ವೆಶ್ಚನ್, ದ ಲ್ಯಾಂಡ್ ಇನ್ ಕ್ವೆಶ್ಚನ್ now being secured with the BDA, no purpose would be served by continuing with this petition any further on the reliefs as claimed. ಕ್ರಿಮಿನಲ್ ಕೇಸನ್ನ ಹಾಕಬೇಕು ಅನ್ನೋದನ್ನ ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. The gist of the line which I mentioned, I repeat, the land in question now being secured with the BDA, ವಾಪಸ್ ಕೊಟ್ಟಾಗಿದೆ. No purpose would be served by continuing with this petition any further on the relief as claimed. ಆದ್ರಿಂದ ಇದೇನು ಮುಂದಕ್ಕೇನು ಬೇಕಾಗಿಲ್ಲ, ಯಾವ ಕೇಸ್ ಹಾಕೋದು ಬೇಕಾಗಿಲ್ಲ, ಇದು ಸೆಟ್ಲ್ ಆಗೋಯ್ತಲ್ಲ, ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ರು. ಕ್ವೆಶ್ಚನ್ ನಾವ್ ಈಸ್, ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು
ಏನಾಗಿದೆ, ಇದು ಯಾವ ರೀತಿಯಲ್ಲಿ ಇದನ್ನ ನೀವು ಅರ್ಥೈಸಿದ್ದೀರಿ, ಜನಸಮುದಾಯಕ್ಕೆ ಏನು ಹೇಳಿದ್ದೀರಿ, ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ, ಯು ಹ್ಯಾವ್ ಟು ಆನ್ಸರ್. ಒಂದು ನಿಮಗೆ ನಿಮ್ದಲ್ವೇ ಅಲ್ಲ, ಜಮೀನೇ ನಿಮ್ದಲ್ಲ, ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ನೋಟಿಫಿಕೇಶನ್ ಆಗಿರೋ ಜಮೀನನ್ನ ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರ್ ಇಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತಗೊಂಡ್ಬಂದು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ನೀವು ಹಾಗಾದ್ರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ಳತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ತರ ಎಲ್ಲ ಮಾತುಗಳು ಆಡಿದ್ದಾರೆ. ಇದನ್ನ ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ ವಿವರಗಳನ್ನು ಈಗಾಗಲೇ ಮಾನ್ಯ ಗೃಹ ಸಚಿವರು ವಿವರವಾಗಿ ಬಹುತೇಕ ಅಂಶಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಸಾಮಾನ್ಯ ಗೃಹ ಸಚಿವರು ಎಲ್ಲ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಸಾಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿಕೆಗಳು ಕಳೆದ 2 ದಿವಸದಲ್ಲಿ ನಾವು ಗಮನಿಸಿದ್ದೇವೆ. ಆಶ್ಚರ್ಯ ಅನಿಸಿದೆ. ಯಾರು ಸರ್ಕಾರಿ ಜಮೀನಲ್ಲ, ಬಿಡಿ ಜಮೀನಲ್ಲ ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನ ವಾಪಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವರು ಅನುಭವ ಆಗಿದೆ. ಈಗ ಏನಾಗಿತ್ತು ಆಗಿತ್ತು ಅದನ್ನ ಅವರು ವಾಪಸ್ ಕೊಡ್ತಾರೆ. ಅವಾಗೆಲ್ಲ ಸರಿನೇ ಇತ್ತ. ಈಗ ನಾವು ನಮ್ಮ ಜಾಗಿಗೆ ಅಂದ್ರೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಬಂದಿದ್ವು, ಅಲಾಟ್ಮೆಂಟ್ ಆಗಿದ್ವು, ಅವುಗಳನ್ನ ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ. ನೀವು ನಿಮಗೆ ಜಮೀನನ್ನ, ನಿಮ್ದು ಅಲ್ಲದನ್ನ, ನಿಮ್ಗೆ ಸಂಬಂಧ ಇಲ್ಲದನ್ನ ತಗೊಂಡು ಅದನ್ನು ಮತ್ತೆ ಈಗ ಅನಿವಾರ್ಯ ಬಂತು ಅಂತ ಹೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯ್ತು ಅನ್ನೋದನ್ನ ಹೇಳಿದ್ರು. ಅನಿವಾರ್ಯ ಬಂತು ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟಾಗ ನೀವು ಕೊಟ್ಟಿದ್ದು ಬಹಳ ಸರಿನಾ? ಸರಿ ಇತ್ತು ಅಂತ ತಿಳ್ಕೊಂಡು ಇದ್ರೆ ಹೆಂಗೆ ತಪ್ಪು ಕಾಣ್ತು? ಇಲ್ಲಿ ಪಾರ್ವತಮ್ಮನವರಿಗೆ ಬಂದಿರುವಂತ ಲ್ಯಾಂಗ್ವೇಜ್ ಎ ಕಾಂಪೆನ್ಸೇಟರಿ ಪ್ಲಾಟ್ಸ್, ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್. ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀವಿ. ಏನು ಇಲ್ಲದ ಬಿಡಿಎ ಆಸ್ತಿ ನಿಮಗೆ ಬಿಡಿಎದನ್ನ ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು ನೀವು ಅದನ್ನೆಲ್ಲ ಇಷ್ಟು ದೀರ್ಘಾವಧಿಯವರೆಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತಿರಲ್ಲ, ದೇರ್ ದಿ ಮ್ಯಾಟರ್ ಕ್ಲೋಸಸ್. ಅವಾಗ ಏನು ಅನ್ನಿಸ್ತು ನಿಮಗೆ? ವೈ ಡಿಡ್ ಯು ಸಿ ಎನಿಥಿಂಗ್ ರಾಂಗ್ ಹಿಯರ್? ಅದರಿಂದ ಅನವಶ್ಯಕವಾಗಿ ತಪ್ಪು ಹೇಳೋದು,
ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡುವುದನ್ನು ಬಿಡಲಿ. ನೀವು 1978ರಿಂದ 1977 ಫೆಬ್ರವರಿ 27ರಿಂದ ತಾವು ಘಟನೆಗಳನ್ನು ನೆನಪು ಮಾಡ್ಕೊತಿದ್ದಾರೆ, ದಿನಗಳನ್ನು ನೋಡ್ಕೋತಿದ್ದಾರೆ. 77, 78, 2003, 2007, 2009. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ರಿಟರ್ನ್ ಆಫ್ ಗಿಫ್ಟ್ ಏನಿದೆ, ಆ ರಿಟರ್ನ್ ಆಫ್ ಗಿಫ್ಟ್ ಈ ಎಲ್ಲ ತಾರೀಖುಗಳನ್ನು ನೋಡಿ 2011 ಇವೆಲ್ಲವುಗಳನ್ನು ನೋಡಿದಾಗ ನೀವು ಅದನ್ನೇನು ರಿಟರ್ನ್ ಮಾಡಿಲ್ಲ. ನೀವು ರಿಟರ್ನ್ ಮಾಡಿದ್ದು ಇಲ್ಲಲ್ಲ, ಇಟ್ ಈಸ್ ನಾಟ್ ಯುವರ್ಸ್, ಬಟ್ ಯು ಹ್ಯಾವ್ ರಿಟರ್ನ್ ಹಿಯರ್ the property which has come as a compensatory land. ಅದನ್ನ ಪರ್ಯಾಯವಾಗಿ ಬಂದಿರತಕ್ಕಂಥದ್ದನ್ನ, ಪರಿಹಾರವಾಗಿ ಬಂದಿರತಕ್ಕಂಥದ್ದನ್ನ ಅದು ಮತ್ತೆ ಏನು ಅದನ್ನ ಕಾನೂನಿನ ಪ್ರಕ್ರಿಯೆ ಒಳಗಿರೋದ್ರಿಂದ ಹೆಚ್ಚು ವಿವರಿಸೋದಿಲ್ಲ. ಅಲ್ಲಿ ನೀವು ತಪ್ಪನ್ನು ಹುಡುಕೋದಿಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಮೂಢ ವಿಷಯದೊಳಗ ಏನೋ ಮಾಡಿ ಜನರ ತಿರುಗಿ ಸಂಶಯ ಹುಟ್ಟಿಸುವಂತ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ. ನೀವು ಈ ರೀತಿ ಅನಾರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ನೀವು ಕಾರಣರಾಗ್ತಾ ಇದ್ದೀರಿ. ಯು ಆರ್ ನೌ ಲಯಬಲ್ ಟು ಎಕ್ಸ್ಪ್ಲೇನ್. ನೀವು ಇದಕ್ಕೆ ಉತ್ತರಿಸಬೇಕಾಗುತ್ತೆ. ನಾವು ನಿಮಗೆ ತಾರೀಖು ಹೇಳ್ತೀವಿ, 24/2/1977, 27/2/1977, 31/8/1978, 26/2/2003, 12/11/2007, 16/10/2009, ಆಮೇಲೆ 2011. ಈ ತಾರೀಖುಗಳಲ್ಲಿ ಆಗಿರ್ತಕ್ಕಂಥ ಏನು ನಿಮ್ಮ ಟ್ರಾನ್ಸಾಕ್ಷನ್ ಐತಲ್ಲ, ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಅನವಶ್ಯಕ ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡುವಂಥ ಹೇಳಿಕೆಗಳು ಅನಾರೋಗ್ಯಕರವಾದದ್ದು. ಇದು ಸರಿಯಾದ ನಡವಳಿಕೆ ಅಲ್ಲ. ಕಂದಾಯ ಸಚಿವರು ಇನ್ನೂ ಕೆಲವು ವಿಷಯಗಳನ್ನು ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಕಾನೂನು ಸಚಿವರು ಬಹುತೇಕ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ನಾನು ಹೇಳುವಂತಹದ್ದು ಬಹುತೇಕ ಎಲ್ಲ ಪುನರುಚ್ಚಾರ ರಿಪಿಟೇಷನ್ ಆಗುತ್ತೆ. ಆದರೂ ಕೂಡ ವಿಷಯದ ಮಹತ್ವವನ್ನ ನಿಮಗೆ ಅರ್ಥೈಸೋದಕ್ಕೋಸ್ಕರ ಮತ್ತು ವಿಷಯ ಮಹತ್ವವಾಗಿರೋದ್ರಿಂದ ಸತ್ಯವನ್ನ ಇವತ್ತು 3 ಬಾರಿ ಹೇಳಿದ್ರು ಕೂಡ ಸತ್ಯವನ್ನ ಜನರಿಗೆ ಮನವರಿಕೆ ಮಾಡೋದು ಕಷ್ಟದ ಕಾಲದಲ್ಲಿದ್ದೇವೆ. ಆದ್ರೆ ಸುಳ್ಳನ್ನ 100 ಬಾರಿ ಹೇಳಿ ಅದನ್ನ ಸತ್ಯ ಮಾಡುವಂತ ಸಂಗತಿಗಳನ್ನು ನಾವು ನೋಡ್ತಾ ಇರೋದ್ರಿಂದ ಸತ್ಯವನ್ನ ಮತ್ತೊಮ್ಮೆ ಮನಗದೊಮ್ಮೆ ಪುನರುಚ್ಚಾರ ಮಾಡುವ ಅವಶ್ಯಕತೆ ಇರೋದ್ರಿಂದ ಅವರಿಬ್ಬರು ಹಿರಿಯರು ಹೇಳಿದ್ದನ್ನ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ಲೊಟ್ಟೆಗೊಲ್ಲಹಳ್ಳಿ ಬೆಂಗಳೂರು ಉತ್ತರ ತಾಲೂಕಿಗೆ ಸೇರಿದೆ. ಇಲ್ಲಿ ತಮಗೆ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಹೇಳೋದಾದ್ರೆ ಆರ್ಎಂಬಿ ಬಡಾವಣೆ, ಆರ್ಎಂಬಿ ಸೆಕೆಂಡ್ ಸ್ಟೇಜ್ ಡಾಲರ್ಸ್ ಕಾಲೋನಿ ಇದೇ ಜಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸ್ವಲ್ಪ ಪ್ರದೇಶ ಆರ್ಎಂಬಿ ಬಡಾವಣೆಯಿಂದಲೂ ಕೂಡ ದಾಟಿ ರಿಂಗ್ ರೋಡ್ಗೂ ಕೂಡ
ಲೊಟ್ಟೆಗೊಲ್ಲಹಳ್ಳಿ ಸೇರ್ಕೊಂಡಿದೆ. ರಿಂಗ್ ರೋಡ್ ಕೂಡ ಇದೇ ಲೊಟ್ಟೆಗೊಲ್ಲಹಳ್ಳಿ ಸರ್ವೆ ನಂಬರ್ ಅಲ್ಲಿ ನಿರ್ಮಾಣ ಆಗಿದೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಲೊಟ್ಟೆಗೊಲ್ಲಹಳ್ಳಿ ಸರ್ವೆ ನಂಬರ್ 10/1, 10/11, F1 ಈ ಪ್ರದೇಶದಲ್ಲಿ ಮಾನ್ಯ ಗೃಹ ಸಚಿವರು ಹೇಳಿದಾಗೆ 1977ನೇ ಇಸ್ವಿಯಲ್ಲಿ BDN ಅವರು ಇದನ್ನ ಪ್ರಾಥಮಿಕ ಅಧಿಸೂಚನೆ ಮಾಡಿದ್ದಾರೆ. ಈ ಜಾಗಗಳನ್ನ ಸರ್ಕಾರಕ್ಕೆ ಪಡೆದುಕೊಳ್ಳಿಕ್ಕೆ 1987ನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆಯನ್ನ ಮಾಡಿ ಈ ಜಾಗವನ್ನ BDN ಅವರು ಪಡ್ಕೊಂಡಿದ್ದಾರೆ. ಸೊ 1987ಕ್ಕೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ. ಜಮೀನು BDA ವಶ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ಆ ಟೈಮ್ನಲ್ಲಿ RMB ಬಡಾವಣೆ ನಿರ್ಮಾಣ ಆಗಿದೆ. ಅದಾದ ನಂತರ 96ನೇ ಇಸ್ವಿಯ ನಂತರ ರಿಂಗ್ ರೋಡ್ ನಿರ್ಮಾಣ ಆಗಿದೆ ಜಯೇಶ್ ಪಟೇಲ್ ಇದ್ದಾಗ. ಆಮೇಲೆ SL ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ರಿಂಗ್ ರೋಡ್ ಕಾಮಗಾರಿ ಬಹುತೇಕವಾಗಿ ಮುಗಿದಿದೆ. ತಮಗೆ ಗೊತ್ತಿರುವಂತ ವಿಷಯಗಳು. ರಿಂಗ್ ರೋಡ್ಗೆ ಈ ಜಾಗ ಎಲ್ಲಿದೆ, ನಾವು ಮಾತಾಡ್ತಾ ಇರುವಂತ ಜಾಗ, ಇದು ಸರ್ವಿಸ್ ರೋಡ್ಗೆ ಆಗಿ ಇಟ್ಕೊಂಡಿದ್ದಂತಹ ಜಾಗ ರಿಂಗ್ ರೋಡ್ ನಲ್ಲಿ. ಆದ್ರೆ ಆ ಸರ್ವಿಸ್ ರೋಡ್ ಮಾಡೋದನ್ನ ಬಿಟ್ಟು ರಿಂಗ್ ರೋಡ್ ಫೇಸಿಂಗ್ ಇರ್ತಕ್ಕಂತಹ ಬಹಳ ಅತಿ ಕಮರ್ಷಿಯಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ತಮಗೆ ಗೊತ್ತಿದೆ ರಿಂಗ್ ರೋಡ್ ಫೇಸಿಂಗ್ ಅಂತಂದ್ರೆ ಬಹಳ ಕಮರ್ಷಿಯಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು, ಮಾರ್ಕೆಟ್ ಅಲ್ಲಿ ಬಹಳ ಹೈ ವ್ಯಾಲ್ಯೂ ಇರ್ತಕ್ಕಂಥ ಪ್ರಾಪರ್ಟಿ. ಇದು ಶ್ರೀಮತಿ ಗುಳ್ಳಮ್ಮ, ದಿವಂಗತ ಗುಳ್ಳಮ್ಮ ಅನ್ನೋರ ಪ್ರಾಪರ್ಟಿ. ಆದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಉದ್ಭವಿಸೋದು 1987ನೇ ಇಸ್ವಿಗೆ ಇದು BDA ಫೈನಲ್ ನೋಟಿಫಿಕೇಶನ್ ಆದ್ರೆ 2003ನೇ ಇಸ್ವಿಯಲ್ಲಿ ಇದನ್ನ ಮಾನ್ಯ R ಅಶೋಕ್ ಅವರು ಶುದ್ಧ ಕ್ರಯದ ಮುಖಾಂತರ ಕೊಂಡ್ಕೊಂಡಿದ್ದಾರೆ. ನಾನ್ ಕೇಳೋದು, 87ನೇ ಇಸ್ವಿಯಲ್ಲಿ ಅಕ್ವಸಿಷನ್ ಕಂಪ್ಲೀಟ್ ಆಗಿ ಗವರ್ಮೆಂಟ್ ವಶಕ್ಕೆ, BDA ವಶಕ್ಕೆ ಬಂದಿರೋ ಜಮೀನನ್ನ ನೀವು ಹೇಗೆ ಶುದ್ಧ ಕ್ರಯ ಮಾಡಿ ಕೊಂಡ್ಕೊಂಡ್ರಿ? ನಾನು ಕಾನೂನು ಉಲ್ಲಂಘನೆ ಮಾಡಿ GPA ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ, ಪರ್ಚೇಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ. ಆದ್ರೆ ಇದು ಮೊದಲನೇ ಪ್ರಕರಣ. ನನಗೆ ಗೊತ್ತಿರೋ ಹಾಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡ್ ಅನ್ನ ಶುದ್ಧ ಕ್ರಯ, ಅಬ್ಸಲ್ಯೂಟ್ ಸೇಲ್ ಡೀಡ್ ಮುಖಾಂತರ ಕೊಂಡ್ಕೊಂಡಿದ್ದಾರೆ 2003ನೇ ಇಸ್ವಿಯಲ್ಲಿ. ಹೇಗೆ ಇವರು ಸೇಲ್ ಡೀಡ್ ಮಾಡಿಕೊಂಡ್ರು? BDA ಸ್ವತ್ತಿಗೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಇವರು ಹೇಗೆ ಸೇಲ್ ಡೀಡ್ ಮಾಡಿಕೊಂಡ್ರು? ದಯವಿಟ್ಟು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಗುಳ್ಳಮ್ಮನವರ ವಾರಸುದಾರರಿಂದ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಉದ್ಭವಿಸುತ್ತೆ, BDA ಹೆಸರಿನಲ್ಲಿ ಖಾತಾ ಇರೋವಾಗ ಗುಳ್ಳಮ್ಮನವರ ವಾರಸುದಾರರಿಂದ ನೀವೇನ್ ಕ್ರಯ ಮಾಡ್ಕೊಂಡ್ರಿ? ಇವ್ರಿಗೆ ಏನು ಹಕ್ಕಿತ್ತು? ಹಕ್ಕೆ ಇಲ್ಲದೆ ಇರೋರ ಕಡೆಯಿಂದ ನೀವು ಕ್ರಯ ಮಾಡ್ಕೊಂಡಿದ್ದು ಇದು ಅಕ್ರಮ ಅಲ್ಲವಾ? ರಾಮಸ್ವಾಮಿ ಬರ್ತೇನೆ. ರಾಮಸ್ವಾಮಿ ಇನ್ನು ನನಗೂ ಯಾರು ರಾಮಸ್ವಾಮಿ ಅಂತ ಇನ್ನೂ ಗೊತ್ತಾಗಿಲ್ಲ. ನೀವೇನಾದ್ರೂ ಬೆಳಗ್ಗೆ ಚೆಲ್ಲಬೇಕು. ಇದು ಒಂದು ಹಂತ. ಈಗ ಗುಳ್ಳಮ್ಮನಿಗೂ ರಾಮಸ್ವಾಮಿಗೂ ಯಾವುದೇ ಸಂಬಂಧ ಇಲ್ಲ. ಹೇಳ್ತೇನೆ, ಆ ಪ್ರಶ್ನೆ ನಾನು ಬರ್ತೇನೆ, ನೀವು ಬೆಳಗ್ಗೆ ಚೆಲ್ಲಬೇಕು. ಇದು ಮೊದಲನೇ ಪಾಯಿಂಟ್. BDAಗೆ ಅಕ್ವೈರ್ ಆಗಿರೋ ಜಾಗವನ್ನ ನೀವು ಹೇಗೆ ಶುದ್ಧ ಕ್ರಯದ ಮುಖಾಂತರ ಖರೀದಿ ಮಾಡಿದ್ರಿ? ನಾನು ಏನ್ ಕೇಳ್ತಾ ಇದ್ದೇನೆ ಅನ್ನೋದು ತಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ನಾಳೆ ಡಿನೋಟಿಫೈ ಮಾಡಿಸೋಣ ಅಂತ ಇವತ್ತು GPA ಮಾಡ್ಕೋಬಹುದು. ಆದ್ರೆ BDAಗೆ ಅಕ್ವೈರ್ ಆಗಿರೋದನ್ನ ನೀವು ಸೇಲ್ ಡೀಡ್ ಮುಖಾಂತರ ಪರ್ಚೇಸ್ ಮಾಡೋದಕ್ಕೆ ಆಗುತ್ತಾ? ನನಗಂತೂ ಇದು ಆಶ್ಚರ್ಯಕರ ಪ್ರಶ್ನೆ ಆಗಿದೆ. ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಸೇಲ್ ಡೀಡ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಅದೇ ಅಕ್ರಮ. ಯಾರಾದ್ರೂ ಕಾನೂನು ತಜ್ಞರು ಹೇಳಿದ್ರೆ ಅವರು ನನ್ನನ್ನ ತಿದ್ದುಪಡಿ ಮಾಡಬಹುದು. ಎರಡನೇ ವಿಷಯ ಬರುತ್ತೆ ಯಾವಾಗ ಅಂದ್ರೆ, ಮಾನ್ಯ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಬ್ಬರು ರಾಮಸ್ವಾಮಿ ಬಿನ್ ವೆಂಕಟಪ್ಪ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ ಮಾನ್ಯ ಯಡಿಯೂರಪ್ಪನವರಿಗೆ. ನಮ್ಮ ಒಟ್ಟು ಕುಟುಂಬದ ಆಸ್ತಿಯನ್ನ ತಾವು ಡಿನೋಟಿಫಿಕೇಶನ್ ಮಾಡಿ ಕೊಡಬೇಕು ಅಂತ ಕೊಡ್ತಾರೆ. ಇದರ ಮೇಲೆ ನವೆಂಬರ್ 18ನೇ ತಾರೀಕು 2009 ಮಾನ್ಯ ಯಡಿಯೂರಪ್ಪನವರು ಬರೀತಾರೆ,
PDA ಕಮಿಷನರ್ ಕೂಡಲೇ ಕಡತದಲ್ಲಿ ಮಂಡಿಸಿ ಅಂತ ಬರೀತಾರೆ. ಯಾವ ತಾರೀಕಿಗೆ? 18ನೇ ತಾರೀಕು ನವೆಂಬರ್ ತಿಂಗಳು ಬರೀತಾರೆ. 31ನೇ ತಾರೀಕು ಡಿಸೆಂಬರ್ ಡಿನೋಟಿಫೈ ಆಗೋಗುತ್ತೆ. ಡಿನೋಟಿಫಿಕೇಶನ್ ಮಾಡಿರೋದು ಇಲ್ಲಿದೆ, ವಿಡ್ರಾನ್ ಅಂತ. ಈ ಡಿನೋಟಿಫಿಕೇಶನ್ ಬಗ್ಗೆ ತಾವು ಏನ್ ಹೇಳ್ತೀರಿ ಮಾನ್ಯ ವಿರೋಧ ಪಕ್ಷದ ನಾಯಕರು? ಸರ್ಕಾರಿ ಜಾಗವನ್ನ BDA ಅಕ್ವೈರ್ ಮಾಡಿ 87ನೇ ಇಸ್ವಿಗೆ ಮುಗಿದು ಹೋಗಿದ್ದಂತ ಜಾಗ 23 ವರ್ಷದ ನಂತರ ಡಿನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು. ಇದು ಬಹಳ ಕ್ರಮವಾದಂತಹ ಕೆಲಸನ, ನ್ಯಾಯಬದ್ಧವಾದಂತಹ ಕೆಲಸನ? ಇದು ಅಕ್ರಮ ಹೌದಾ ಅಲ್ಲವಾ? ಉತ್ತರ ಕೊಡಿ. ಇದು ಕಾನೂನು ಬಾಹಿರ ಡಿನೋಟಿಫಿಕೇಶನ್ ಹೌದಾ ಅಲ್ಲವಾ? ಉತ್ತರ ಕೊಡಿ. ಮೂರನೇ ಪ್ರಶ್ನೆ, ಇಲ್ಲಿ ಅರ್ಜಿ ಕೊಟ್ಟವರು ರಾಮಸ್ವಾಮಿ ಅಂತ, ಬಿನ್ ವೆಂಕಟಪ್ಪ ಅಂತ. ನಾನು ಈ ಶುದ್ಧ ಕ್ರಯ ಪತ್ರ ತೆಗೆದು ನೋಡಿದೆ. ಇದರಲ್ಲಿ ಗುಳ್ಳಮ್ಮನವರ ವಾರಸುದಾರರು ಯಾರು ಅಂತ. ಗುಳ್ಳಮ್ಮನವರ ವಾರಸುದಾರರು ಒಬ್ಬರು ಜಿ ಶಾಮಣ್ಣ, ಜಿ ಮುನಿರಾಜು, ಜಿ ಗೋವಿಂದಪ್ಪ, ಜಿ ಕಾಂತರಾಜು, ಜಿ ಸುಬ್ರಹ್ಮಣಿ. ಆದ್ರೆ ಎಲ್ಲೂ ಕೂಡ ರಾಮಸ್ವಾಮಿ ಅನ್ನೋರಾಗ್ಲಿ ವೆಂಕಟಪ್ಪ ಅನ್ನೋರಾಗ್ಲಿ ಗುಳ್ಳಮ್ಮನವರಿಗೆ ನನಗೆ ಏನ್ ಸಂಬಂಧ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಇದು ಮತ್ತೊಬ್ಬ ದಾರಿಯಲ್ಲಿ ಹೋಗುವ ದಾಸಯ್ಯ ರಾಮಸ್ವಾಮಿ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಯಾರು ದಾರಿಯಲ್ಲಿ ಹೋಗೋ ದಾಸಯ್ಯ ರಾಮಸ್ವಾಮಿ ಅವ್ರ ಕೈಲಿ ಅರ್ಜಿ ತಗೋತೀರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವಂತ ಜಮೀನನ್ನ ಅಕ್ವೈರ್ ಆಗೋಗಿರೋದನ್ನ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶ ಮಾಡ್ತೀರಿ. ಯಾರು ರಾಮಸ್ವಾಮಿ? ಎಲ್ಲಿಂದ ತಗೊಂಡ್ ಬಂದ್ರಿ ಬೇನಾಮಿ ರಾಮಸ್ವಾಮಿ? ಯಾಕೆ ಅಂದ್ರೆ ನೀವು ಮೂಲ ವಾರಸುದಾರರಿಂದ ಆಗ್ಲೇ ಕ್ರಯ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಈಗ ಮೂಲ ವಾರಸುದಾರರು ನಿಮ್ಗೆ ಅರ್ಜಿನೇ ಕೊಟ್ಟಿಲ್ಲ. ಡಿನೋಟಿಫಿಕೇಶನ್ಗೆ ಮೂಲ ವಾರಸುದಾರರು ಅರ್ಜಿನೇ ಕೊಟ್ಟಿಲ್ಲ. ಆದ್ರೆ ಅವರ ಹೆಸರಿನಲ್ಲಿ ಯಾರೋ ಬೇನಾಮಿ ರಾಮಸ್ವಾಮಿಯನ್ನ ಸೃಷ್ಟಿ ಮಾಡಿರೋದು. ಇದು ಕ್ರಮನ ಅಕ್ರಮನ? ದಯವಿಟ್ಟು ಉತ್ತರ ಕೊಡಿ. ಕೊನೆಗೆ ಡಿನೋಟಿಫಿಕೇಶನ್ ಆಗುತ್ತೆ ಮುನಿಸ್ವಾಮಪ್ಪ ಬಿನ್ನ ದೊಡ್ಡ ಪಿಳ್ಳಪ್ಪ ಅನ್ನೋರಿಗೆ. ಈಗ ನೀವೇ ಉತ್ತರ ಕೊಡ್ಬೇಕು ನನಗೆ. ಯಾರು ಈ ಮುನಿಸ್ವಾಮಪ್ಪ ಬಿನ್ನ ದೊಡ್ಡ ಪಿಳ್ಳಪ್ಪ? ನಾನು ಶುದ್ಧ ಕ್ರಯ ಪತ್ರದಲ್ಲೂ ನೋಡಿದೆ, ನನಗೂ ಇನ್ನೂ ಅರ್ಥ ಆಗಿಲ್ಲ ಯಾರು ದೊಡ್ಡ ಇದು ಮುನಿಸ್ವಾಮಪ್ಪ ಬಿನ್ನ ದೊಡ್ಡ ಪಿಳ್ಳಪ್ಪ ಅಂತ. ಅವ್ರ ಹೆಸರಿಗೆ ಕ್ರಯ ಆಗುತ್ತೆ, ಡಿನೋಟಿಫಿಕೇಶನ್ ಆಗುತ್ತೆ. ಆದ್ರೆ ಕೊನೆಗೆ ಖಾತೆ ಯಾರ ಹೆಸರಿಗಾಗುತ್ತೆ? ಮಾನ್ಯ ಆರ್ ಅಶೋಕರಿಗೆ ಇದೆಲ್ಲನೂ ಕೂಡ ಬಂದು ಅವರ ಹೆಸರಿಗೆ ಖಾತೆ ಆಗುತ್ತೆ. ಎಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಕ್ರಮಗಳನ್ನ ಮಾಡಿ ಇವತ್ತು ಆಡುವಂತ ಮಾತುಗಳು ನೋಡಿದ್ರೆ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡ್ಬೇಕು, ಸರ್ಕಾರ ವಜಾ ಮಾಡಬೇಕು. ಒಟ್ಟಾರೆ ಇವರ ಉದ್ದೇಶ ಏನು ಅಂದ್ರೆ ಏನಾದ್ರೂ ಮಾಡಿ ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತಹ 136 ಸೀಟು ಬಹುಮತದಿಂದ 20 ವರ್ಷದ ನಂತರ ಬಂದಿರತಕ್ಕಂತ ಸರ್ಕಾರವನ್ನ ಕಿತ್ತಾಕ್ಬೇಕು. ವಾಮ ಮಾರ್ಗ ಹುಡುಕಿ ಇಲ್ಲಿ ಬಿಜೆಪಿ ಸರ್ಕಾರ ತರಬೇಕು, ಮತ್ತೆ ಇಂಥ ಡಿನೋಟಿಫಿಕೇಶನ್ ಗಳನ್ನ ಮಾಡಬೇಕು. ಈ ಹಪಾಹಪಿಗೋಸ್ಕರ ಮಾಡಿದ್ದೀರಾ. ಕೊನೆಗೆ ಮಾನ್ಯ ಗೃಹ ಸಚಿವರು, ಕಾನೂನು ಸಚಿವರು ಹೇಳಿದಾಗೆ ವಿಂಗ್ ಕಮಾಂಡರ್ ಅತ್ರಿ ಅನ್ನೋರು ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಇದನ್ನ ನೀವು ಪೊಲೀಸರಿಗೆ ಡೈರೆಕ್ಷನ್ ಕೊಡಬೇಕು, ಇದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ತಗೋಬೇಕು ಅಂತ ಕೊಡ್ತಾರೆ. ಅದರ ವಿರುದ್ಧ ಆವಾಗ ಆರ್ ಅಶೋಕ್ ಅವರು ಹೋಗಿ ಇದನ್ನ ರಿಟರ್ನ್ ಮಾಡ್ಬಿಡ್ತಾರೆ, ರಿಟರ್ನ್ ಗಿಫ್ಟ್ ಅಂತ. ಅದ್ರ ಬಗ್ಗೆ ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ, ಇದು ಜಾಗ ಸರ್ಕಾರದ್ದು, ಅಕ್ವೈರ್ ಆಗಿದ್ದು, ಅದನ್ನ ನೀವು ಸರ್ಕಾರಿ ಜಾಗನ ಸರ್ಕಾರಕ್ಕೆ ಗಿಫ್ಟ್ ಕೊಡುವಂತ ಔದಾರ್ಯವನ್ನ ತೋರಿಸಿದ್ರ ಪ್ರಶ್ನೆ ಅವ್ರು ಮಾಡಿದ್ದಾರೆ. ಆದ್ರೆ ಇದು ಹೈಕೋರ್ಟ್ ಅಲ್ಲಿ ಹೋಗಿ ವಿಂಗ್ ಕಮಾಂಡರ್ ಅತ್ರಿ ಅವರು ಪ್ರಶ್ನೆ ಮಾಡ್ತಾರೆ, ಇದನ್ನ ಒಂದು ಕ್ರಿಮಿನಲ್ ಕೇಸ್ ಆಗಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ತಾವು ಆಂಟಿ ಕರಪ್ಷನ್ ಬ್ಯೂರೋಗೆ ಡೈರೆಕ್ಷನ್ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧವಾಗಿ ಮಾನ್ಯ ಆರ್ ಅಶೋಕ್ ಅವರು ಕೋರ್ಟ್ಗೆ ಹೋಗಿ ವಾದ ಮಾಡಿದಾಗ ಕೋರ್ಟ್ ನಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ತಮಗೆ ಓದಿ ಹೇಳಿದ ಹಾಗೆ ಅವರು ಜಾಗವನ್ನ ವಾಪಸ್ ಕೊಟ್ಟಿರೋದ್ರಿಂದ, ರಿಟರ್ನ್ ಮಾಡಿರೋದ್ರಿಂದ, ಆ ಜಾಗ ಬಿಡಿಎಗೆ ವಾಪಸ್ ಬಂದಿರೋದ್ರಿಂದ ಮುಂದಿನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್
ಡೈರೆಕ್ಷನ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಡಿವಿಷನ್ ಬೆಂಚ್ ಅವರ ತೀರ್ಪು ಇಲ್ಲಿದೆ, ಅದನ್ನ ಅವರು ಓದಿ ಹೇಳಿದ್ದಾರೆ. ಅಲ್ಲಿಗೆ ಜಾಗವನ್ನು ರಿಟರ್ನ್ ಮಾಡಿದ ಮೇಲೆ ಫರ್ದರ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅನ್ನುವಂತ ಹೇಳಿದ್ದಾರೆ. ನಿಮ್ಮ ಕೇಸಲ್ಲಿ ನೀವೇ ಈ ತರ ಹೋಗಿ ಡೈರೆಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಬೇಕಾಗಿಲ್ಲ ಅಂತ ಹೇಳಿದವರು ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರ ಜಾಗವನ್ನ ವಾಪಸ್ ಕೊಟ್ಟರು ಕೂಡ ನೀವು ಅವ್ರ ಮೇಲೆ ಇಡಿ ವರ್ನ ತಗೊಂಡು ಬಂದ್ಬಿಡ್ತೀರಿ. ಇಡಿ ಏನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು ಬಿಜೆಪಿಯ ಒಂದು ಅಂಗಸಂಸ್ಥೆ. ಅದು ಬಿಜೆಪಿಯ ವಿಚ್ ಹಂಟಿಂಗ್ ಡಾಗ್ಸ್ ಅವೆಲ್ಲಾನು ಕೂಡ ಅವನ್ನ ತಗೊಂಡು ಬಂದು ಬಿಡ್ತೀರಿ. ಅದು ವಾಪಸ್ ಕೊಟ್ಟರು ಕೂಡ ಇದು ತಪ್ಪಿನ ಸಾಕ್ಷಿ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಿ. ಈಗ ಈ ನಡೆದಿರುವಂತಹ ಪ್ರಕರಣಗಳ ಹಿನ್ನೆಲೆಯಲ್ಲಿ ತಾವು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಮತ್ತು ಶಾಸಕರ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡ್ತೀರಾ? ಡಿನೋಟಿಫಿಕೇಶನ್ ಮಾಡಿಸಿದ್ದು ನಿಜ, ಪಿಡಿಎ ಹೆಸರಿನಲ್ಲಿ ಇದ್ದಂತ ಜಾಗವನ್ನ ಶುದ್ಧ ಕ್ರಯ ಮಾಡಿಕೊಂಡ ಅಕ್ರಮ ನಿಜ, ಇದೆಲ್ಲ ಸಾಬೀತಾದ್ಮೇಲೆ ವಾಪಸ್ ಕೊಟ್ಟಿದ್ದು ನಿಜ. ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ ಅಂತ ತಾವು ಕೋರ್ಟ್ ಅಲ್ಲಿ ಡೈರೆಕ್ಷನ್ ತಗೊಂಡಿದ್ದು ನಿಜ. ಇಷ್ಟೆಲ್ಲ ಆಗಿರುವಾಗ ತಾವೇ ಏನ್ ಹೇಳಿದ್ದೀರಿ ಇತ್ತೀಚೆಗೆ? ಇಲ್ಲ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ತಪ್ಪು ಸಾಕ್ಷಿ ಆಗಿದೆ ಅಂತ ಹೇಳಿದ್ರಲ್ಲ, ಅದೇ ತಾವು ಹೇಳಿದ ಮಾನದಂಡ ತಮ್ಮ ಮಾತನ್ನ ತಮಗೆ ಅನ್ವಯಿಸೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಆನಂತರ ಕೇಳಿ, ವಿರೋಧ ಪಕ್ಷದ ಸ್ಥಾನಕ್ಕೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಆಮೇಲೆ ತಾವು ನೈತಿಕವಾಗಿ ಮಾತಾಡೋದಕ್ಕೆ ತಮಗೂ ಕೂಡ ಹಕ್ಕು ಇರುತ್ತೆ. ನಾವು ಮಾಡಬಾರದನ್ನೆಲ್ಲ ಮಾಡಿ ಇನ್ನೊಬ್ಬರ ಬಗ್ಗೆ ನಾವು ಉಪದೇಶ ಮಾಡುವಂತಹದ್ದು, ನಾವೇ ಇದನ್ನ ವಿಚಾರ ಮಾಡಬೇಕು. ಸುಮ್ಮನೆ ಇಲ್ಲ ಸಲ್ಲದೆ ಇರೋ ಕೇಸುಗಳನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿ ಸಾರ್ವಜನಿಕರ ಗಮನದಲ್ಲಿ ಅಕ್ರಮ ಇಲ್ಲದೆ ಇರೋ ಕಡೆ ಅಕ್ರಮ ಅಂತ ಪ್ರತಿಪಾದಿಸ್ತಕ್ಕಂತ ತಾವು ಇಲ್ಲಿ ಸರಣಿ ಅಕ್ರಮಗಳನ್ನ ಮಾಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದಕ್ಕೆ ದಯವಿಟ್ಟು ಉತ್ತರ ಕೊಡಿ. ರವಿ ಸರಿಗೆ ಅವರು ರಾಜೀನಾಮೆ ಕೊಡ್ತಾರೆ, ನಿಮ್ ಸಿಎಂ ಅವ್ರು ರಾಜೀನಾಮೆ ಕೊಡ್ತಾರ? ಕೊಟ್ಲಿ, ಆಗ್ಬೇಕು ಆಗ್ಲಿ. ಲಾಸ್ಟ್ ಟೈಮ್ ಅವರು ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ನೀವು ನಿಮ್ಮ ಸಿಎಂ ಅವರು ರಾಜೀನಾಮೆ ಕೊಡ್ಬೇಕಾಗತ್ತಾ? ಕೇಳಿ, ಮುಂದಿನ ಭಾಗ ಆಮೇಲೆ ಮಾತಾಡೋಣ. ನೀವೇ ಲಾಸ್ಟ್ ಟೈಮ್ ಹೇಳಿದ್ರಿ ಯಾರ್ಯಾರ್ದು ಏನೇನಿದೆ ಎಲ್ಲ ಬರ್ಲಿ ಬಿಡಿ ಅಂತ. ಬರ್ಲಿ, ನಂದು ಏನಿದೆ ನಂದು ಬರ್ಲಿ. ಅದಕ್ಕೆ ನಾವು ಇವತ್ತು ವಿ ಸ್ಟ್ಯಾಂಡ್ ಬೈ ದಟ್ ವರ್ಡ್. ಗೃಹ ಸಚಿವರೇ, ಈಗ ಇದನ್ನೆಲ್ಲ ಹೇಳಿದ್ರಿ, ನೀವೇನು ಅವರು ತಪ್ಪು ಮಾಡಿದ್ರು, ಜಮೀನು ವಾಪಸ್ ಕೊಟ್ಟರು, ಕ್ರಿಮಿನಲ್ ಕೇಸ್ ಆಯ್ತು, ಅರ್ಜಿ ಡಿಸ್ಮಿಸ್ ಆಯ್ತು, ಈಗ ಅವರು ತಪ್ಪು ಮಾಡಿದ್ರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅನ್ನೋ ಸ್ಟ್ಯಾಂಡ್ ಅಲ್ಲಿ ನೀವ್ ಹೇಳ್ತಿದ್ದೀರಾ? ಅಂದ್ರೆ ನೀವು ತಪ್ಪು ಮಾಡಿದ್ರಿ, ಆ ಕೇಸ್ಗೆ ವಜಾ ಆದಂಗೆ ನಿಮ್ ಕೇಸು ವಜಾ ಆಗ್ಬೇಕು ಅಂತಾನ ತಾವು ಇಡೀ ಎಂಟ್ರ ಬಂದು ತನಿಖೆ ಆಗ್ಬಾರ್ದು ಅಂತಾನ ಉದ್ದೇಶ ತಮ್ದು ಹಂಗಿದ್ರೆ? ನೈತಿಕತೆಯ ಪ್ರಶ್ನೆ, ಯಾರನ್ನ ನೀವು ನೈತಿಕತೆಯ ಪ್ರಶ್ನೆ ಮಾಡ್ತಾ ಇದ್ದೀರಿ? ಈಗ ಸಿದ್ದರಾಮಯ್ಯ, ಹಾನರಬಲ್ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಆನ್ ಮಾರಲ್ ಗ್ರೌಂಡ್ಸ್, ಇದೇ ತಾನೇ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿದೆ ಮೊರಾಲಿಟಿ? ಈಗ ವೇರ್ ಇಸ್ ದಿ ಮಾರಲ್ ಗ್ರೌಂಡ್ಸ್ ಫಾರ್ ಯು? ನೀವು ಕೇಳುವ ಪ್ರಶ್ನೆ ನಿಮಗೆ ಇರ್ಬೇಕಲ್ಲ, ನೈತಿಕತೆ ಇರ್ಬೇಕಲ್ಲ. ಅದೇ ಅಷ್ಟೇ ಈಗ ಹೇಳ್ತಾ ಇರೋದು. ಮಾನ್ಯ ಕೃಷ್ಣ ಅವ್ರು ಹೇಳಿದ್ದು ಒಂದೊಂದನ್ನು ಕೂಡ ವಿತ್ ಡಾಕ್ಯುಮೆಂಟ್ಸ್ ಹೇಳಿದ್ರಪ್ಪ. ಈಗ ಅದನ್ನ ಡಿನೇ ಮಾಡ್ಬೇಕು ಅವರು. ಒಂದು ಇಲ್ಲ ಅಂದ್ರೆ ಅವರು ಹೇಳಿದಾಗೆ ಈಗ ರಾಜೀನಾಮೆ ಕೊಡ್ಬೇಕು. ಈಗ ಅವ್ರ ನೈತಿಕತೆ ಇಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡ್ತೀರಿ, ನಿಮ್ಮವ್ರಿಗೂ ನೈತಿಕತೆ ಇದೆ ಅಂತ ನಾನು ಹೇಳ್ತಾ ಇಲ್ವಲ್ಲ. ಅಲ್ಲ, ಎರಡು ನಾನು ನೀವು ಸೇಮ್ ಒಂದೇ ವರ್ಡ್ ಬರ್ತಾರೆ ಸರ್. ನಾವು ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ, ನಮಗೆ ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಇಟ್ ಈಸ್ ಎ ಗಿಫ್ಟೆಡ್ ಒನ್. ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಗಿಫ್ಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಬಿಡಿಎ ಅನ್ನೋದು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆದ್ರೆ ಕೋರ್ಟ್ ಹಾಗೆ ಹೇಳಲಿಲ್ಲ. ಯಾರು ಕೋರ್ಟ್ ಹಾಗೆ ಹೇಳಲಿಲ್ಲ? ನಾವು ಹೇಳ್ತಾ ಇದ್ದೀವಿ ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ಥಿಂಗ್.
ಅಲ್ಲ ಬಟ್ ಅದ್ರ ಇಲ್ಲ ಕೋರ್ಟ್ ನಾವು ಡಿವಿಷನ್ ಬೆಂಚ್ ಹೋಗ್ಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ದಟ್ ಇಸ್ ನಾಟ್ ದಿ ಎಂಡ್ ಆಫ್ ಇಟ್. ಈಗ ಇನ್ವೆಸ್ಟಿಗೇಷನ್ ಆಗ್ಬೇಕು. ಈಗ ಸರ್ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವೇನು ಏನ್ ತಕರಾರು ತೆಗ್ದಿಲ್ಲ, ನೀವು ಮಾಡಿ. ಅಲ್ಲ ಈಗ ಸಿಎಂ ಅವರ ವಿಚಾರದಲ್ಲಿ ಇಲ್ಲದ ಭೂಮಿಗೆ ಪರ್ಯಾಯ ನಿವೇಶನ ಪಡೆದಿದ್ದಾರೆ ಅನ್ನುವಂತ ವಾದ ಆಗಿರೋದು. ಆಮೇಲೆ ಆ ನಿಟ್ಟಿನಲ್ಲಿ ಕೋರ್ಟ್ನು ಇದು ಕೊಟ್ಟಿದೆ, ಜಡ್ಜ್ಮೆಂಟ್ ಕೊಟ್ಟಿದೆ. Investigation. ಇಲ್ಲಿ ಆರ್ ಅಶೋಕ್ ವಿಚಾರದಲ್ಲಿ ಬಿಡಿಐ ಇರುವ ಜಮೀನನ್ನ ಅವರು ಡಿನೋಟಿಫಿಕೇಶನ್ ಮಾಡಿ ಆಮೇಲೆ ಅದನ್ನ ಹೈಕೋರ್ಟ್ ಹೋದ ಬಳಿಕ ವಾಪಸ್ ಕೊಟ್ಟಿದ್ದಾರೆ. ಕೂಡಲೇ ಅವರು ವಾಪಸ್ ಪಡೆದಿದ್ದಾರೆ. ಇಲ್ಲಿ ಸಿಎಂ ಅವ್ರದ್ದು ಹೈಕೋರ್ಟ್ ಅಲ್ಲಿನೂ ವಾದ ಮಾಡಿದ್ದಾರೆ. ತಾವು ಹೇಳಿದ್ರಿ ಇರುವ ಜಮೀನು ಅಂತ. ಯಾವುದು ಯಾರ ಜಮೀನು? ಇಲ್ಲಿ ಆದ್ರೂ ಕೂಡ ರೈಟ್ಸ್ ಇದೆ. ಆಲ್ಟರ್ನೇಟಿವ್ ಆಗಿ ಇಲ್ಲಿ 14 ಸೈಟ್ಗಳನ್ನ ಆ ಪರಿಹಾರವಾಗಿ ಕೊಟ್ಟಿರುವಂತದ್ದು ರೈಟ್ಸ್ ಇದೆ. ಅದು ಕೋರ್ಟ್ ನಲ್ಲಿ ಅವರು ಒಪ್ಪದೇ ಇರಬಹುದು. ವಿ ವಿಲ್ ಫರ್ದರ್ ಗೋ ಟು ದ ಡಿವಿಷನಲ್ ಬೆಂಚ್ ಅಂಡ್ ವಿಲ್ ಪ್ರೂವ್ ಅವರ್ ಸೆಲ್ಸ್ ದಟ್ ದಿಸ್ ಇಸ್ ದಿ ಟ್ರೂತ್. ಆದ್ರೆ ಇಲ್ಲಿ ಇಲ್ಲದೇ ಇರೋ ಜಮೀನು, ಇಲ್ಲದ ಜಮೀನು, ಇರೋ ಜಮೀನು ಅಂತ ಹೇಳಿದ್ರು ನೀವು. ಬಿಡಿಎ ಅವ್ರು ಹೇಳಿದ್ರು, ಬಿಳ್ಳಪ್ಪ ಅಂತ ಹೇಳಿದ್ರು, ಗುಳ್ಳಪ್ಪ ಅಂತ ಹೇಳಿದ್ರು, ಆಮೇಲಿಂದ ಏನೋ ಮುನ್ಸಾಮಪ್ಪ ಅಂತ ಹೇಳಿದ್ರು. ಒರಿಜಿನಲ್ ಆಗಿ ಇರ್ತಕ್ಕಂತ ವ್ಯಕ್ತಿನೇ ಒರಿಜಿನಲ್ ಓನರ್, ಮೂಲ ಮಾಲೀಕ ಅವಂದೇ ಇಲ್ಲ. ಮೂಲ ಮಾಲೀಕ ಈಗ ರಾಮಸ್ವಾಮಿ ಅವ್ರು ಹೇಳಿದಾಗ ಯಾರು? ಹೂ ಇಸ್ ರಾಮಸ್ವಾಮಿ? ಎಲ್ಲಿ ಬಂದ ಇದ್ದಿದ್ದಂಗೆ ರಾಮಸ್ವಾಮಿ ಉತ್ಪತ್ತಿ ಆಗ್ಬಿಟ್ಟು ಇವೆಲ್ಲ ನಡೆದಿರೋದು ನಾವೇನು ಕಟ್ಟುಕತೆ ಕಟ್ಟಿಕೊಂಡು ನಾವು ಹೇಳ್ತಾ ಇಲ್ಲ. ನಾವು ವಿತ್ ಡಾಕ್ಯುಮೆಂಟ್ಸ್ ಕಮಿಂಗ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ. ಸರ್ ಈ ಪ್ರಕರಣ ಇದನ್ನ ನಾವು ಹೌದಪ್ಪ ಇದು ಹಿಂಗಾಗಿದೆಯಲ್ಲ, ನೀವು ಏನ್ ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ ಇದೆ. ಅದರಿಂದ ನೈತಿಕತೆ, ನಮಗೆ ನೈತಿಕತೆ ಪ್ರಶ್ನೆ ಇಲ್ಲ, ನಮಗೆ ಅವರಿಗೆ ನೈತಿಕತೆ ಪ್ರಶ್ನೆ ಇಲ್ಲ. ಒಟ್ಟಾರೆ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ದಿನದಿಂದ ದಿನಕ್ಕೆ ಬೇರೆ ಬೇರೆ ದಾರಿಗಳನ್ನ ಪಡ್ಕೊಳ್ತಾ ಇರೋದ್ರಿಂದ ನೀವು ಕೂಡ ಈ ಹಿಂದಿನ ಹಳೆ ಪ್ರಕರಣಗಳನ್ನ ತೆಗಿದ್ದಾರೆ. ಅದರಲ್ಲಿ ಮುಂದುವರೆದ ಭಾಗವಾಗಿ ಈಗ ಅಶೋಕ್ ಅವರಿಗೆ ನೆನಪಿಸಿದ್ದೀರಾ. ಇದು ಒಂದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಅಂತ ಹೇಳಿ ಈಗ ನಾವು ನಿಮ್ಮ ಮುಂದೆ ಬಂದಿವಿ. ಇನ್ನೂ ಇರ್ಬೋದು, ಬಂದಾಗ ನಿಮ್ಮ ಮುಂದೆ ಬರ್ತೀವಿ. ಸರ್ We will come before you ಅಲ್ಲ, whenever we get ನಮ್ಮ ಮೇಲೆ more information, documents. ನಮ್ಮ ಮೇಲೆ ಕೆಸರು ಬಿದ್ದಿದೆ, ನಿಮ್ಮ ಮೇಲೂ ಕೆಸರು ಹಾಕ್ತೀವಿ ಅಂತ ಆರೋಪ ಮೇಲೆ ಆರೋಪ. ಆ ಪ್ರಶ್ನೆ ಅಲ್ಲ. ಇಲ್ಲಿ ನೀವು ನೋಡಿ, ನೀವು ಕೇಳ್ತಿದ್ದೀರಲ್ಲ, ಪ್ರಶ್ನೆ ಕೇಳ್ತಿದ್ದೀರ, ಅದಕ್ಕೆ ನಾವು ಉತ್ತರ ಕೊಡ್ತೇವಪ್ಪ. ನಿಂದೆ ಹಿಂಗಾಗಿದೆಯಲ್ಲ, ಹೆಗಣ ಬಿದ್ದಿದೆ ಅಲ್ರಿ ನಿಮ್ ತಟ್ಟೆ ಒಳಗೆ, ಉದ್ದಪ್ಪ ಹೆಗಣ ಬಿದ್ದಿದೆ, ನೊಣ ಬಿದ್ದಿದೆ. ಆಮೇಲೆ ನೊಣ ಬಿದ್ದಿದೆ ಅಂತ ಹೇಳಿ ನೀವು ನೋಡಕ್ ಹೋಗಿ ನೋಡೋಣ, ಎರಡೋ ಪ್ರಾಣಿಗಳೇ ನೀವು ಎರಡೋ ಪ್ರಾಣಿಗಳು ಹೇಳಿರೋದು ಸತ್ಯನ ಗಾಡಿಯಲ್ಲಿ ಕೊಂಡಾರಿಸ್ತಾ ಇದೀವ, ಅದನ್ನು ತಾವು ವಿಚಾರ ಮಾಡಿ. ಸರ್, ಈಗ ಮಾಡಿರೋದಕ್ಕೆ ನೀವು ಆರೋಪವನ್ನ ಮತ್ತೆ ಮಾಡ್ತಾ ಇದ್ದೀರಿ. ಲೀಗಲ್ ಆಗಿ ಏನಾದ್ರು ಮುಂದೆ ತಗೊಂಡು ಹೋಗ್ತೀರಾ ಸರ್ ಈ ಕೇಸನ್ನ? ಅದು ಮುಂದೆ ನೋಡೋಣ, ಮುಂದೆ ನೋಡೋಣ. ಇವತ್ತಿಗೆ ಇಷ್ಟೇ. ಎರಡು ಸಾಕ್ಷಿ Thank you, ಧನ್ಯವಾದಗಳು. ಸರ್, ಒಂದು ನಿಮಿಷ